ಸ್ನೇಹಿತರೆ, ಬೆಳಗ್ಗೆ ಕೋರ್ಟಲ್ಲಿ ಇದ್ದಿದ್ದನ್ನು ನಿಮಗೆ ಶೇರ್ ಮಾಡಿದೆ. ಈಗ ಹುಣಸೂರಿಗೆ ಬಂದಿರುವಂಥದ್ದು. ಹುಣಸೂರು ರೆಗ್ಯುಲರ್ ಬೇಕ್ರಿ ಇದು. ಇಲ್ಲಿ ನನ್ನ ಮಕ್ಕಳು ಯಾವಾಗಲೂ ಸಹ ಇಲ್ಲಿ ಫ್ರೂಟ್ ಜ್ಯೂಸ್ಗಳನ್ನ ಜಾಸ್ತಿ ತಗೊಳ್ಳುವಂಥದ್ದು. ಬಂದ್ವಿ, ಇಲ್ಲಿ ಜಾಕಿ ಬಂದ ನನ್ನ ಕರ್ಕೊಂಡು ಹೋಗೋದಕ್ಕೆ. ಹಾಗೆ ವೆಜ್ ಪಪ್ ತಗೊಳ್ಳೋಣ ಅಂತ ಹೇಳಿ ಹೊಟ್ಟೆ ಹಸುವಾಗ್ತಾ ಇದ್ದು ವೆಜ್ ಪಪ್ನ ತಿಂತಾ ಇರುವಂಥದ್ದು. ಜಾಕಿ ಕೂಡ ಇದನ್ನೇ ತೋರಿಸ್ತೀನಿ. ಇಲ್ಲಿ ವೆಜ್ ಪಪ್ಸ್ನ ತಗೊಂಡಿರುವಂಥದ್ದು ನೋಡಿ. ಇದೇ ಬೇಕ್ರಿ. ಇಲ್ಲಿ ಹೆಚ್ಚು ನನ್ನ ಮಕ್ಕಳು ಇಲ್ಲೇ ಫ್ರೂಟ್ ತಗೊಳ್ತಾರೆ. ಚಾಕ್ಲೇಟ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಚಾಕ್ಲೇಟ್ಗೋಸ್ಕರ ಜಾಸ್ತಿ ಮಕ್ಕಳು ಬರೋದಿಲ್ಲಿ. ಬಂದೆ ಒಂದು ಪಪ್ಸ್ ಹಾಗೆ ಬಂದ್ವಿ. ಇಲ್ಲಿ ಹೊಟ್ಟೆ ಹಸುವಾಗ್ತಾಯಿತ್ತು, ಅದಕ್ಕೋಸ್ಕರ ಪಪ್ಸ್ನ ತಗೊಂಡೆ. ವೆಜ್ ಪಪ್ಪು ತುಂಬ ಅಪರೂಪ, ಯಾವಾಗಲೂ ತಿನ್ನೋದಿಲ್ಲ. ಅಪರೂಪ, ತುಂಬ ಅಪರೂಪದಲ್ಲಿ ಅಪರೂಪ. ಬಿಸಿ 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 ಇದೆ ಒಳಗಡೆ ತುಂಬ. ಒಂದು ವಿಷಯದ ಬಗ್ಗೆ ಮಾತಾಡೋದಿದೆ, ಹೋಗಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಇದು ಯಾವುದು ಸಾಲ್ಟ್? ಇದು ಸಾಲ್ಟು ಕಡಿಮೆ ಹಾಕಿದ್ರಾ? ಇವತ್ತೊಂದು ಅನುಭವ, ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಅದನ್ನು ಏನು ಅಂತ ಹೇಳ್ಕೊಳ್ತೀನಿ. ಒಬ್ಬರು ಕಮೆಂಟಲ್ಲಿ ಒಂದು ಕಮೆಂಟ್ ಇದೆ ಇವತ್ತು ಉತ್ತರ ಕೊಡೋದಕ್ಕೆ. ಅವ್ರಿಗೆ ಹೇಳಿದ್ದೀನಿ ನಾಳಿನ ವಿಡಿಯೋ ನೋಡಿ ಅಂತ ಹೇಳಿದ್ದೀನಿ. ಅದೇನು ಎತ್ತ ಅಂತ ಸಹ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಸಖತ್ ಬಿಸಿ ಇದೆ ಕಾಣಕ್ಕೆ ಒಳಗಡೆ. ಬಿಸಿ ತರಕಾರಿ ಇದೆಯಲ್ಲ, ಬಿಸಿ ಬಿಸಿ ಬೈತಾ ಇದೆ. ತಗೋಜಕ್ಕಿದ್ದು ನಮ್ಗೆ ಜಾಸ್ತಿ ಆಯ್ತು. ತಗೋ. ಸಾಕಾಗ್ದು. ಅರ್ಧ ಮಾತ್ರ ನಾನು ಒಂದು ಪೂರ್ತಿ ದೊಡ್ಡದಿದೆ ಪಪ್ಸಿದು, ಅರ್ಧ ಮಾತ್ರ ಹಚ್ಕೊಂಡೆ. ಟಿಶ್ಯೂ ಇದ್ರೆ ತಗೊಂಡು ರೆಡಿ ಆಯ್ತಾ? ನಾನು ಜ್ಯೂಸ್ ಹೇಳಿಲ್ಲ ನನಗೆ. ನೋಡ್ತಾ ಇದ್ದೀರಲ್ಲ, ಮಕ್ಕಳು ಚಾಕ್ಲೇಟ್ ಬೇಕು ಅಂದರು. ಅಮೋಗು ಯಾವುದಿದೆ ಜಕ್ಕೆ? 5 ಸ್ಟಾರು, ಸರಿ ಆಯಿತು. ಐಸ್ ಜ್ಯೂಸ್ ಜೊತೆಗೆ ಕೊಡ್ತಾರೆ ನೋಡಿ.
ಮಾಡಿದ್ರು ತಿಂಡಿ ಬೆಳಗ್ಗೆ ಬಾತ್ ಮಾಡಿದ್ರಾ? ನಿಮ್ಮನೆ ಮಧ್ಯಾಹ್ನ ಹೋಗಿದ್ದ? ಮಧ್ಯಾಹ್ನ ಹೋಗಿಲ್ಲ. ಹೊಟ್ಟೆ ಹಸುವಾದಾಗ ನೋಡಿ, ಈಗ ಅರ್ಧ ಪಪ್ಸ್ ತೊಗೊಂಡೆ, 2 ಪೀಸ್ ರಸ್ಕು ಸಾಕು, ಮತ್ತು ಒಂದು ಲೆಮನ್ ಜ್ಯೂಸ್ ಕುಡಿದ್ವಿ, ಸಾಕು ಅನ್ನಿಸ್ತು. ಇವಾಗ ಸ್ವಲ್ಪ ಆರಾಮಂತ ಅನ್ನಿಸ್ತು. ಹಸುವಾಗ್ತಾ ಇತ್ತು, ಯಾಕೆ ಗೊತ್ತಿಲ್ಲ. ಮಕ್ಕಳಿಬ್ಬರಿಗೂ ಸಹ ಜ್ಯೂಸ್ ತೊಗೊಂಡೆ. ಚಾಕ್ಲೇಟ್ಸ್ ಬೇಕು ಅಂದಿದ್ರು. ಜ್ಯೂಸ್ ಬಂದು ವಾಟರ್ ಮೆಲೂನು ಒಬ್ಬನಿಗೆ ಬಟರ್ ಫ್ರೂಟ್ ಬೇಕು ಅಂದರು. ಪಾರ್ಸಲ್ ಮಾಡ್ತಾ ಇದ್ದಾರೆ. ಎಷ್ಟಾಗಿ ಕೇಳೋ ಬಿಲ್ಲೆಲ್ಲ. ಹೊರಡೋಣ ಮನೆ ಹತ್ರ. ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಪೂರ್ತಿ ವಿಡಿಯೋ ನೋಡಿ. ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ವಿಡಿಯೋ ಇಷ್ಟ ಆಗ್ತಾಯಿದೆ ಅನ್ನೋದಾದರೆ ನೀವು ಹೆಚ್ಚು ಲೈಕ್ ಮಾಡಿದ್ರೆ ನನಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು, ಆಯಿತಾ? ಟೈಮ್ ಬಂದು ಇವಾಗ ಎಷ್ಟಾಗಿದೆ ಗೊತ್ತಾ? 5:45, 5:42 ಟೈಮ್ ಬಂತು. ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಷ್ಟು? 380. ಸರಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದೀಪಕ್ ಬಟರ್ ಫ್ರೂಟ್ ಹಣ್ಣು ಇದೆಯಾ? ಬಟರ್ ಫ್ರೂಟ್ ಹಣ್ಣು. ಸ್ನೇಹಿತರೆ, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೇವರ ಪೂಜೆ ಮುಗಿಸಿ ವಿಷ್ಣು ಸಹಸ್ರನಾಮ ಕೂಡ ಹಾಕಿದ್ದೀನಿ. ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ ವಿಡಿಯೋ ಮಾಡೋಣ ಅಂತ ಬಂದೆ. ಯಾಕೆಂದರೆ ಪೂರ್ತಿ ವಿಷ್ಣು ಸಹಸ್ರನಾಮ ಕೇಳಬೇಕು ನಾನು. ಆದರೆ ಆಲ್ರೆಡಿ ಸಮಯ 6:30 ಆಗಿದೆ. ನಾನು ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಮಾತಾಡ್ಬಿಡೋಣ ಅಂತ ಹೇಳಿ ಹೀಗೆ ಹೊರಗಡೆ ಬಂದು ನಮ್ಮ ಬಾಲ್ಕನಿಲಿ ಕೂತ್ಕೊಂಡಿದ್ದೀನಿ. ಏನಿವತ್ತು ವಿಷಯ, ಒಂದು ಅನುಭವ ಅಂತ ಹೇಳಿದೆ ಅಲ್ವಾ? ಹೀಗೆ ನಾನು ಪಿರಿಯಾಪಟ್ಟಣಕ್ಕೆ ಹೊರಟಿದ್ದೆ. ಸ್ವಲ್ಪ ಕೋರ್ಟ್ ಇತ್ತು, ನಮ್ಮ ತಂದೆ ಕೇಸನ್ನ ನಾನು ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ದಲ್ವಾ? ಹೇಳಿದ್ದೀನಿ ಮುಂಚೆ ವಿಡಿಯೋಗಳಲ್ಲಿ, ತುಂಬ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹೋಗಬೇಕಾದ್ರೆ ನಾನು ಹುಣಸೂರಿಗೆ ಇಲ್ಲಿಂದ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಜಾಕಿ ಹತ್ರ ಡ್ರಾಪ್ ಮಾಡಿಸ್ಕೊಂಡೆ. ಅಲ್ಲಿ ಬಸ್ ಇತ್ತು, ಬಸ್ಗೆ ಹೋದೆ. ಏಕೆಂದರೆ ಇವತ್ತು ಪೂರ್ತಿ ಮಳೆ, ಮೋಡ, ಮಳೆ ಕೂಡ ಇತ್ತು. ಬೆಳಗ್ಗೆನೇ ಸೋನೆ ಥರ ಮಳೆ ಶುರುವಾಗಿತ್ತು. ಬಸ್ಸಲ್ಲೇ ಹೋಗೋಣ, ಗಾಡಿ ಬೇಡ ಅಂತ ಹೇಳಿ ಬಸ್ಸಲ್ಲೇ ಹೊರಟೆ. ಅನುಭವ ಅಂದರೆ, ಒಬ್ಬರು ಯಾರೋ ಒಬ್ಬರ ಹತ್ರ ಕಷ್ಟ ಹೇಳ್ಕೊಳ್ತಾರೆ ಅಂದರೆ ನನಗೆ ಅಂತ ನಾನು ಹೇಳ್ಕೊಳ್ತಿಲ್ಲ, ಯಾರ್ಯಾದರೂ ಸಹ
ಕೆಲವರು ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ರೈಲಲ್ಲಿ, ಇಲ್ಲ ಯಾವುದಾದ್ರು ಒಂದು ಪರಸ್ಥಳ, ಯಾವುದೋ ಒಂದು ಜಾಗದಲ್ಲಿ ಇರ್ತೀರಿ, ಯಾರೋ ಒಬ್ಬರು ಬಂದು ನಿಮ್ಮ ಹತ್ರ ಕಷ್ಟ ಹೇಳ್ಕೊಳ್ತಾರೆ, ಏನೋ ಅವ್ರ ಮನಸ್ಸಲ್ಲಾಗುವಂಥದ್ದನ್ನು ಪರಿಚಿತ ಇಲ್ಲ ಅಂದರೂ ಕೂಡ ಹೇಳ್ಕೊಳ್ತಾರೆ. ಹೇಳ್ಕೊಳ್ಳೋದು ಯಾಕೆ ಅಂದರೆ ಎದುರುಗಡೆ ಕೂತಿರೋರಲ್ಲಿ ಏನೋ ಒಂದು ಪಾಸಿಟಿವ್ ಶಕ್ತಿ ಅವ್ರಿಗೆ ಕಾಣಿಸ್ತಾ ಇರುತ್ತೆ. ನನ್ನನ್ನು ನಾನು ಹೊಗಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಇದು ಒಂದು ಅನುಭವದ ಮಾತು. ನಿಮಗೆ ಯಾರ್ಯಾದರೂ ಸಹ ನಿಮಗೂ ಈ ಅನುಭವ ಆಗಿರಬಹುದು. ಎಲ್ಲಾದರೂ ಹೋಗ್ತೀರಿ, ಒಂದು ರೈಲಲ್ಲಿ ಪ್ರಯಾಣ ಮಾಡ್ತಾ ಇರ್ತೀರಿ, ಆ ಬೋಗಿಲಿ ಕೂತವ್ರು ಯಾರೋ ಒಬ್ಬರು ನಿಮ್ಮ ಹತ್ರ ಬಂದು ಏನೋ ಒಂದು ಕಷ್ಟ ಸುಖ ಹೇಳ್ಕೊಳ್ತಾರೆ ಅಂದರೆ, ಕಷ್ಟಗಳನ್ನ ಹೇಳ್ಕೊಂಡು ಅವ್ರ ಕಣ್ಣಲ್ಲಿ ನೀರು ಹಾಕ್ತಾರೆ ಅಂದರೆ ನಿಮ್ಮಲ್ಲಿ ಏನೋ ಒಂದು ಎನರ್ಜಿ ಕಾಣಿಸ್ತಾ ಇರುತ್ತೆ. ಆ ಒಂದು ಶಕ್ತಿಯಿಂದ ಅವರು ನಿಮ್ಮ ಹತ್ರ ಹೇಳ್ಕೊಳ್ತಾರೆ, ಆಯಿತಾ. ಕೆಲವು ಪ್ರಾಣಿಗಳು ಅಷ್ಟೇ, ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಕಾಣಿಸುತ್ತೆ, ಬಂದು ನಿಮ್ಮ ಕಾಲ ಹತ್ರ ಉಳಾಡೋದು, ನಿಮಗೆ ನಿಮ್ಮ ಮೈ ಮೇಲೆ ಕಾಲಿಂದ ಹತ್ಕೊಳ್ಳೋಕೆ ಬರೋದು, ಇವೆಲ್ಲ ಮಾಡುತ್ತೆ ಅಲ್ವಾ. ಸುಮ್ಮನೆ ಅಂತೂ ಅಲ್ಲ, ಅದು ಏನೋ ಒಂದು ಶಕ್ತಿ ಇರುತ್ತೆ ನಮ್ಮಲ್ಲಿ. ಆ ಶಕ್ತಿನ ಆ ಮೂಕ ಪ್ರಾಣಿನೂ ಕೂಡ ಗುರುತಿಸ್ತಾ ಇರುತ್ತೆ. ಇದು ಸತ್ಯ. ಇದು ಯಾಕೆ ಹೇಳಿದೆ ಅಂದರೆ, ಇವತ್ತು ಹುಣಸೂರು ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಹತ್ಕೊಳ್ತಾರೆ ಬಸ್ಗೆ. ವಯಸ್ಸಾಗಿತ್ತು, ನಮ್ಮ ತಾಯಿಗಿಂತನೂ ಹೆಚ್ಚು ವಯಸ್ಸಾಗಿತ್ತು. ಒಂದು 5 ವರ್ಷ ದೊಡ್ಡವರೇ ಅಂತ ಅನ್ನಿಸ್ತು ನನಗೆ. ಒಂದು ಅರ್ಧ ಮೂಟೆ ಅಕ್ಕಿ ಚೀಲ ಇತ್ತು, ಅದನ್ನು ಕಷ್ಟಪಟ್ಕೊಂಡು ಹತ್ಕೊಂಡು ಮೇಲಿಗೆ ಬಂದರು. ನಾನು ಮುಂದಿನ ಸೀಟಲ್ಲೇ ಕೂತಿದ್ದೆ, ಕಂಡಕ್ಟ್ರು ಕೂತ್ಕೊಳ್ತಾರೆ ನೋಡಿ, ಆ ಸೀಟಲ್ಲೇ ಕೂತಿದ್ದೆ. ಯಾಕೆ ಅಂತ ಹೇಳಿದ್ರೆ, ನಾನು ಹತ್ತಿದಂಥ ಬಸ್ಸು ಕಂಡಕ್ಟ್ರು ಡ್ರೈವರ್ ಒಬ್ಬರೇ ಇದ್ದರು. ಆ ಸೀಟ್ಗಿನ ಯಾರೂ ಬರೋದಿಲ್ಲಲ್ಲ ಅಂತ ಹೇಳಿ ಮುಂದೆನೇ ಕೂತ್ಕೊಂಡೆ. ನನಗೆ ಇಳಿಯೋಕ್ಕೂ ಕೂಡ ಸುಲಭ ಆಗುತ್ತೆ ಅಂತ ಹೇಳಿ ಎಲ್ಲ ಕೂತ್ಬಿಟ್ಟಿದ್ರು. ನನ್ನ ಪಕ್ಕನೂ ಕೂಡ ಒಬ್ಬರು ಕೂತಿದ್ರು. ಅಕ್ಕಿ ಮೂಟೆ ಎತ್ಕೊಂಡು ಮೇಗೆ ಬಂದ್ರಲ್ಲ ಆ ಒಬ್ಬರು ಮಹಿಳೆ, ತಾಯಿ ಸಮಾನ ಅಂದ್ಕೊಳ್ಳೋಣ, ಯಾಕೆ ಅಮ್ಮನಿಗಿಂತನೂ ದೊಡ್ಡವರು, ಅಜ್ಜಿ ಅಂತ ಕೂಡ ಹೇಳ್ಬೋದು ನಾನು. ಹತ್ಕೊಂಡ್ಬಂದರು. ನನ್ನ ಪಕ್ಕ ಕೂತಿರೋರನ್ನ, ನಾನು ಇಲ್ಲಿ ಕೂತ್ಕೋತೀನಿ, ನೀವು ಹಿಂದೆ ಹೋಗಿಬಿಡಿ, ನನ್ನ ಅಕ್ಕಿ ಚೀಲ ಐತೆ, ನಾನು ನೋಡ್ಕೋಬೇಕು ಅಂತ ಕೇಳ್ಕೊಂಡ್ರು. ಪಕ್ಕದಲ್ಲಿ ಕೂತಿರೋರು ವಯ ವಯ ಅಂದ್ಕೊಂಡು ಎದ್ದೋದ್ರು. ಯಾಕಮ್ಮ ಹಿಂದೆ ಸೀಟ್ ಇಲ್ವ, ನೀವೇ ಹೋಗಿ ಅಂದರೆ ಒಂಥರ ಗ್ವಾಗರ್ದಂಗೆ ಮಾತಾಡ್ಬಿಟ್ರು ಅವ್ರ ಹತ್ರ. ಅಕ್ಕಿ ಚೀಲ ಐತೆ ಕಣವ, ನಾನು ನೋಡ್ಕೋಬೇಕು, ಇಲ್ಲಿ ಮುಂದೆನೇ ಮಡಿಕೋತೀನಿ, ನೀವು ಅಲ್ಲಿ ಹಿಂದೆ ಸೀಟ್ ಐತೆ ಕೂತ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಹೇಳ್ಕೊಂಡ್ರು. ಅವ್ರು ಎದ್ದೋದ್ರು. ಕೂತ್ಕೊಳ್ತಾರೆ ನನ್ನ ಪಕ್ಕ. ಕೂತ್ಕೊಂಡು ಹುಣಸೂರು ಬಸ್ ಸ್ಟ್ಯಾಂಡಿಂದ ಕಲ್ಕುಂಟೆ ಸರ್ಕಲಲ್ಲಿ ಅವರ ಮೊಮ್ಮಗಳು ಇದ್ದಾರಂತೆ ಅಲ್ಲಿ. ಆದರೆ ಅಲ್ಲಿಂದ ಅವರು ಬಸ್ಸಲ್ಲಿ ಹೋಗ್ತಾ ಇರೋದು ಪಿರಿಯಾಪಟ್ಟಣ ಹೋಗಬೇಕು. ಕಲ್ಕುಂಟೆಗೆ ಬರೋಕ್ಕೆ ನಾನು ಕಲ್ಕುಂಟೆಗೆ ಬರಬೇಕು ಅಂದರೆ ಆಟೋದಲ್ಲಿ ಬರಬೇಕು. ನನ್ನ ಹತ್ರ 1 ರೂಪಾಯಿನೂ ಕೂಡ ಇಲ್ಲ. ಮೊಮ್ಮಗಳು ಬಂದೋಗು ಅಜ್ಜಿ ಅಂತ ಕೇಳ್ಕೊಳ್ತಾ ಇದ್ದಾಳೆ, ಆದರೆ ನನ್ನ ಹತ್ರ 1 ರೂಪಾಯಿ ಇಲ್ಲ ಆಟೋದಲ್ಲಿ ಹೋಗೋಕ್ಕೆ. ಅದಕ್ಕೆ ಬಸ್ಸನ್ನ ಹತ್ಬಿಟ್ಟೆ ಕಣವ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮೂರಿಗೆ ಪಿರಿಯಾಪಟ್ಟಣ ಹತ್ರ. ಅದು ಹಳ್ಳಿ ಹೇಳಿದ್ರು. ಪರ್ಸು ತೆಗೆದು ತೋರಿಸ್ಬಿಟ್ರು ನನಗೆ. ನೋಡವ, ನನ್ನ ಹತ್ರ 1 ರೂಪಾಯಿನೂ ಇಲ್ಲ, ಅವರು ಅಂತ ಹೇಳಿಬಿಟ್ಟು ತುಂಬ ಕಷ್ಟನ ಹೇಳ್ಕೊಂಡ್ರು. ಒಬ್ರಿಗೆ ಯಾರಿಗೋ ಫೋನ್ ಮಾಡಿಕೊಡವ ಅಂತ ಹೇಳಿ ನಂಬರ್ ಕೊಟ್ಟರು. ಫೋನು ಕೂಡ ಮಾಡಿಕೊಟ್ಟೆ. ಅವ್ರ ಜೊತೆ ಏನೋ ಮಾತಾಡಾದ್ಮೇಲೆ ಎಷ್ಟು ಕಷ್ಟ ಹೇಳ್ಕೊಂಡ್ರು ಅಂದರೆ, ಅವರು ನನ್ನ ತಂಗಿ ಮನೆಗೆ ಹೋಗಿದ್ದೆ, ಗೃಹ ಪ್ರವೇಶಕ್ಕೂ ನನ್ನನ್ನು ಕರೆದಿರಲಿಲ್ಲ. ತುಂಬ ಚೆನ್ನಾಗಿದ್ದಾರೆ, ಕರೆದಿಲ್ಲ ಅಂದರೂ ಕೂಡ ನಾನು ಹೋಗಲೇಬೇಕು ಅಂತ ಹೋದೆ. ಅಷ್ಟು ಬಂದು ಬಳಗ ಸಡಗರವಾಗಿದ್ದರೂ ಸಹ ಸ್ವಂತ ತಂಗಿ, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರುವಂಥ ತಂಗಿ ಅಕ್ಕನ ಒಂದು ಏಳ್ಮನೆಯೂ ಕೂಡ ಮಾತಾಡಿಸ್ಲಿಲ್ಲ, ಅವ್ನು ಗೌರವ ಕೊಡಲಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಹತ್ಕೊಂಡೆ ಹೇಳಿದ್ರು. ಕೂತ್ಕೊಂಡೆ. ಒಂದು 500 ರೂಪಾಯಿ ಮುಯ್ಯಿ ಹಾಕ್ಬಿಡೋಣ ಅಂತ ಯಾರ ಹತ್ರನೂ ಇಸ್ಕೊಂಡು ಹೋಗಿದ್ದೆ ನಾನು. 500 ರೂಪಾಯಿ ಯಾರ ಹತ್ರನೂ ನಮ್ಮೂರಲ್ಲಿ ಸಾಲ ಇಸ್ಕೊಂಡು ಹೋಗ್ತಾ ಇದ್ದೀನಿ, ಬರೀ ಕೈಲಿ ಹೋಗಬಾರ್ದು, ಒಂದು 500 ರೂಪಾಯಿ ಮುಯ್ಯಿನಾದರೂ ಕೊಟ್ಟು ಬರೋಣ ಅಂತ ತೊಗೊಂಡು ಹೋಗಿ ಕೊಟ್ಬಿಟ್ಟೆ ಕಣವ. ಆಮೇಲೆ ಅಕ್ಕಿ ಕೇಳಿದೆ, ಒಂದು ಸ್ವಲ್ಪ ಅಕ್ಕಿ ಕೊಡು ನನಗೆ ಅಂತ ಕೇಳಿದೆ. ವಯ ಅಂದ್ಕೊಂಡೇನೆ ಸ್ವಲ್ಪ ಮುಖ ಸಿಂಡ್ರಿಸ್ಕೊಂಡೆ. ಅಕ್ಕಿನ ಒಂದು 25 kg ಅಕ್ಕಿಯಷ್ಟು ತೊಗೊಂಡಿದ್ರು ಅವರು. ಅಕ್ಕಿನ ಕೊಟ್ಟಲು. ಬಡಿಸ್ತಾನ ಕಣವ, ಏನು ಮಾಡಲಿ, ಎಲ್ಲ ಚೆನ್ನಾಗವ್ರೆ. ನಾನು ಬಡಿಸ್ತಾನ, ನನ್ನ ಗಂಡ ಸ್ವಲ್ಪ ದಡ್ಡ, ಏನೂ ಮಾಡಲಿಲ್ಲ. ಗಂಡ ಇಲ್ಲ ಅವ್ರಿಗೆ, ಏನೂ ಮಾಡಲಿಲ್ಲ. 2 ಗಂಡು ಮಕ್ಕಳು, ಒಬ್ಬ ಮಗಳು. ಅದರಲ್ಲಿ ಒಬ್ಬ ಮಗ ತೀರ್ಕೊಂಡಿದ್ದಾರೆ. ಇರೋ ಮಗ ನೋಡ್ಕೊಳ್ತಿಲ್ಲ. ಹೆಣ್ಮಕ್ಳು ಮನೆ ಎಷ್ಟು ದಿನ ಹೋಗಲಿ ಅಂತ ಎಲ್ಲೂ ಹೋಗ್ತಿಲ್ಲ. ತುಂಬ ಬಡಸ್ತನದಲ್ಲಿದ್ದೀನಿ ಕಣವ ನಾನು ಅಂತ ಹೇಳ್ಕೊಂಡ್ರು. ನಾನು ಎಲ್ರಿಗೂ ಹೇಳೋದು, ಅಕ್ಕ ತಂಗಿರು ಒಂದು ಸ್ವಲ್ಪ ಚೆನ್ನಾಗಿದ್ದರೆ ದಯವಿಟ್ಟು ಅಂಥವ್ರಿಗೆ ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ನಿಮ್ಮ ಮನೆಗೆ ಬಂದವರೇ ಅಂತ ಹೇಳಿದ್ರೆ ಅವರನ್ನು ಪ್ರೀತಿಯಿಂದ ಕಾಣಿ. ಶ್ರೀಮಂತಿಕೆ ಇರೋರನ್ನೇ ಒಂಥರ ನೋಡಿ, ಏನೂ ಇಲ್ಲ ಅಂತ ಅವ್ರನ್ನ ದೂರ ತಳ್ಳಬೇಡಿ.
ನೀವು ಪ್ರೀತಿಯಿಂದ ಅವ್ರಿಗೆ ಏನು ಮಾಡಿದ್ರೂ ಸಂತೋಷ ಪಡ್ತಾರೆ. ನೀವು ಬರೀ ಬಾಯಿ ಮಾತು ಮೂಲಕ ಎಷ್ಟಾದರೂ ಸರಿ ಮಾತಾಡಿದ್ರೂ ಸಹ ತುಂಬ ಖುಷಿ ಸಂತೋಷ ಪಡ್ತಾರೆ. ನಾನು ತುಂಬ ಈ ಸಮಾಜದಲ್ಲಿ ಗುರುತಿಸಿರುವಂಥದ್ದು, ಅಣ್ಣ ತಮ್ಮದಿರು ಬಿಡಿ ಸಾಮಾನ್ಯವಾಗಿ ನಡೆಯುತ್ತೆ. ಹೆಣ್ಮಕ್ಳು ತಂಗಿ ಬಡಸ್ತನದಲ್ಲಿದ್ದಾರೆ, ಇಲ್ಲ ಅಕ್ಕ ಬಡಸ್ತನದಿಲ್ಲ ಇದ್ದಾರೆ ಅಂದರೆ ಸಪೋರ್ಟ್ ಮಾಡಿ, ಅಟ್ಲೀಸ್ಟ್ ಅವರನ್ನು ಮೋಟಿವೇಟ್ ಮಾಡಿ, ನಮ್ಮಲ್ಲಿ ಏನಿದೆಯೋ ಒಂದು ಊಟ ತಿಂಡಿನ ನಮ್ಮ ಮನೆಗೆ ಬಂದವರು ಅಂದರೆ ಪ್ರೀತಿಯಿಂದ ಭಾವನಿಸಿ ಕಳಿಸ್ಕೊಡಿ. ಏನೂ ಕಳ್ಕೊಳ್ಳೋದಿಲ್ಲ. ನಮ್ಮ ಅದೃಷ್ಟ ನಮಗೆ, ಅವರ ಅದೃಷ್ಟ ಅವ್ರಿಗೆ. ಅವರೇನು ಅದನ್ನೇ ಪಡ್ಕೊಬಂದಿರ್ತೀವಿ, ನಾವು ಚಂದ ಅದೃಷ್ಟ ಪಡ್ಕೊಬಂದಿರ್ತೀವಿ. ಒಂದು ಕರಳು ಸಂಬಂಧ, ಒಂದು ರಕ್ತ ಸಂಬಂಧ ಇದೆಯಲ್ವ, ಅದಕ್ಕೆ ಬೆಲೆ ಕೊಡುವಂಥದ್ದನ್ನು ಮಾಡ್ಕೊಳ್ಳಿ. ಅವ್ರು ಎಷ್ಟು ಅಳ್ತಾ ಮಾತಾಡಿದ್ರು ಅಂದರೆ ನನಗೆ ತುಂಬ ಕರಳು ಚುರುಕನ್ಬಿಡ್ತು. ತುಂಬ ಕರಳು ಚುರುಕಂತು. ನನ್ನ ಕೈಲಾದಂಥ ಸಹಾಯನ ನಾನು ಮಾಡಿದೆ. ತಕ್ಷಣ ನನ್ನ ಕೈಲಿ ಏನಾಯಿತೋ ನಾನು ಅದನ್ನು ಮಾಡಿದ್ದೀನಿ. ಇಷ್ಟು ಅಷ್ಟು ಅಂತ ಹೇಳ್ಕೊಳ್ಳೋದಕ್ಕಿಂತ ತೃಪ್ತಿಯಿಂದ ಮಾಡಿದ್ದೀನಿ. ಆಕೆ ಅರ್ಸಿದ್ರು, ನಿಮ್ಮ ಗಂಡ ಮಕ್ಕಳು ಚೆನ್ನಾಗಿರವ, ನಿಮ್ಮ ದೇವರು ಒಳ್ಳೇದು ಮಾಡಲಿ ನಿಮ್ಮ ಗಂಡ ಮಕ್ಕಳಿಗೆ ಅಂದರು. ಮನಸ್ಸಿನ ಮೂಲೆಯಲ್ಲಿ ಅಂದ್ಕೊಂಡೆ, ನನ್ನ ಗಂಡ ಆತ್ಮಲೋಕದಲ್ಲಿದ್ದಾರೆ, ನಿಮ್ಮ ಬ್ಲೆಸ್ಸಿಂಗು ಅವ್ರಿಗೂ ತಲುಪಲಿ, ಅವರ ಪ್ರಯಾಣ ಸುಖಕರವಾಗಿರಲಿ ಅಂತ ನನ್ನ ಮನಸ್ಸು ಅನ್ನಿಸ್ತು. ಆದರೆ ನನಗೆ ನಮ್ಮ ಮನೆಯವರಿಲ್ಲ, ಅದೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಳ್ಳಿಲ್ಲ. ತುಂಬ ಸಂತೋಷವಾಗಿ 2 ಕೈಯಿಂದ ನನ್ನ ಕಡೆ ಹರಿಸಿದ್ರು. ಅವ್ವ ನಿನ್ಗೆ ಒಳ್ಳೇದಾಗಲಿ, ನಿಮ್ಮ ಗಂಡ ಮಕ್ಕಳು ನೀವೆಲ್ಲ ಚೆನ್ನಾಗಿರವ ಅಂತ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಹರಿಸಿದ್ರು. ಒಂದಿಷ್ಟು ಕಷ್ಟ ಸುಖ ನನ್ನ ಜೊತೆ ಹೇಳ್ಕೊಂಡ್ರು. ಅವ್ರು ಹತ್ತಿದ್ದು ಕಣ್ಣಲ್ಲಿ ನೀರು ಬಂದಿದ್ದು ನೋಡಿ ನನಗೆ ಕರಳು ಚುರುಕಂತ. ದಯವಿಟ್ಟು ಅಂಥವ್ರಿಗೆ ಪ್ರೀತಿಯಿಂದ ಮಾಡಿ. ಸ್ವಂತ ತಂಗಿ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದಾರೆ ಅಂದಾಗ ಅಲ್ಲಿ ಅವ್ರು ಯಾರೂ ಮಾತಾಡಿಸ್ಲಿಲ್ಲ, ಭಾವನಿಸಿಲ್ಲ ಅಂದಾಗ ಅದೆಷ್ಟು ಮನಸ್ಸು ಕೊರಗಿರಬಹುದು, ಎಷ್ಟು ಮನಸ್ಸಿಗೆ ಆಘಾತ ಆಗಿರಬಹುದಲ್ವ. ನಾನು ಅವ್ರ ಥರ ನನ್ನ ಗಂಡ ಚೆಂದಾಗಿದ್ದರೆ ನಾನು ಹೀಗೆ ಇರ್ತಾ ಇದೆ ಅಲ್ವಾ. ನನಗೆ ತಿನ್ನೋಕ್ಕೂ ಸಹ ಕಷ್ಟ ಇದೆ, ನನಗೆ ತಿನ್ನೋ ಊಟಕ್ಕೂ ಕೂಡ ಕಷ್ಟ ಇದೆ, ಮನೇಲಿ ಬಚ್ಚಲು ಮನೆ ಇಲ್ಲ, ನನಗೆ ಅಂಥ ಕಷ್ಟದಲ್ಲಿದ್ದೀನಿ ಕಣವ ಅಂತ ಹೇಳಿಕೊಂಡ್ರು. ತಂಗಿ ಅಷ್ಟು ಚೆಂದಾಗಿದ್ದಾರೆ ಅಂದರೆ ಅಲ್ಪ ಸ್ವಲ್ಪ 1% ಅವ್ರಿಗೆ ಸಹಾಯ ಮಾಡಬಹುದಲ್ವ. ಏನು ಕಳ್ಕೊಳ್ತೀವಿ, ಯಾವುದು ಶಾಶ್ವತ ಇಲ್ಲಿ ನೀವೇ ಹೇಳಿ. ಆಮೇಲೆ ಜೊತೆಗೆ ಬಸ್ ಇಳಿದ್ವಿ. ಅಕ್ಕಿ ಮೂಟೆನ ಕೆಳಗಿಟ್ಬಿಟ್ಟು 2 ಕೈಯಿಂದ ನನ್ನ ತಲೆ ಮುಟ್ಟಿ ಆಗಲೂ ಹೇಳಿದ್ದಿಷ್ಟೇ ಮಾತು, ನಿಮ್ಮ ಗಂಡ ಮಕ್ಕಳು ನಿಮಗೆ ಭಗವಂತ ಒಳ್ಳೇದು ಮಾಡಲವ್ವ ಅಂತ ಹತ್ಕೊಂಡು ಅವರ 2 ಕೈಯಿಂದ ನನ್ನ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡಿದ್ರು. ನನಗೆ ಕೆಲವು ಬಾರಿ ಭಗವಂತ ನನಗೇನೋ ಒಂದು ಪುಣ್ಯ ಸಂಪಾದನೆಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಬರೀ ಇದೊಂದೇ ಅಲ್ಲ, ನನ್ನ ಬದುಕಿನಲ್ಲಿ ನನ್ನ ಕೈಲಾದಂತಹ ಅಲ್ಪ ಸ್ವಲ್ಪ ಸಹಾಯ ಮಾಡಿದ್ದೀನಿ ನಾನು ಅಂತ ಹೇಳ್ಕೊಳ್ಳೋದಕ್ಕಿಂತನೂ ನಾನು ಮಾಡಿರುವಂಥದ್ದು ನನಗೆ ಆತ್ಮತೃಪ್ತಿ ಖಂಡಿತ ಇದೆ ನನಗೆ. ನೀವೆಷ್ಟು ಜನ ಹರಿಸಿದ್ದೀರಿ, ಎಷ್ಟು ಜನ ನನ್ನನ್ನು ಬಾಯಿ ತುಂಬ ಹೊಗಳಿದ್ದೀರಿ, ಅದು ನನಗೆ ಮಾತ್ರ ಗೊತ್ತು. ಯಾರೋ ನಾಲಿಗೆಯಲ್ಲಿ ಎಲುಬಿಲ್ದೋದವರು ಮಾತಾಡಬಹುದು, ಆ ಮಾತಿನ ಆ ಕರ್ಮದ ಗಂಟು ಅವ್ರ ತಲೆ ಮೇಲಿರುತ್ತೆ. ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಇಷ್ಟಪಡೋದು ಇಲ್ಲ. ನನ್ನ ಕರ್ತವ್ಯ ಏನು, ನನ್ನ ಕರ್ಮದ ಹಾದಿ ಏನು ಅಷ್ಟು ಮಾತ್ರ ನೋಡ್ತೀನಿ. ಓದೆಡೆ ಎಲ್ಲಾದರೂ ನಾನು ಒಂದಿಷ್ಟು ದಾನ ಧರ್ಮ ಮಾಡೋದಕ್ಕೆ ನನ್ನ ಕೈಲಾದಂಥದ್ದನ್ನು ನಾನು ಖಂಡಿತ ಈ ಕ್ಷಣ ನನ್ನ ಈ ದೇಹದಲ್ಲಿ ಉಸಿರಿರೋವರೆಗೂ ನಾನು ಅದನ್ನು ನಡೆಸ್ಕೊಂಡು ಹೋಗ್ತೀನಿ. ಭಗವಂತನ ಆರಾಧನೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನೋ ನಾನು ನನ್ನ ಕೈಲಿ ನೋಡಿ ಅಂಥ ನಿರ್ಗತಿಕರಿಗೆ ಮಾಡಿದ್ರೆ ನಿಜವಾಗ್ಲೂ ಭಗವಂತ ಮೆಚ್ಕೊಳ್ತಾರೆ. ನಮಗೆ ತುಂಬ ಶ್ರೀಮಂತರು ಹೊಟ್ಟೆ ತುಂಬಿರೋರಿಗೆ ಊಟ ಕೊಡೋದಕ್ಕಿಂತನೂ ಕೂಡ ಹಸ್ತಿರೋರಿಗೆ ಒಂದೊತ್ತು ಊಟ ಕೊಟ್ಟು ನೋಡಿ, ಅವ್ರಿಗೆ ಮೃಷ್ಟಾನ್ನ ಥರ ಅನಿಸುತ್ತೆ. ಮನಸ್ಸು ತುಂಬ ಹೃದಯ ತುಂಬಿ ನಮಗೆ ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದ ನಮ್ಮ ಪುಣ್ಯದ ಅಕೌಂಟ್ಗೆ ಜಮಾ ಆಗುತ್ತೆ. ನಿಜವಾಗ್ಲೂ ಕೂಡ ನೀವು ಅನ್ಬಹುದು, ಅಕ್ಕ ಒಳ್ಳೇದು ಮಾಡಿ ನಮಗೆ ಕಷ್ಟಗಳು ಅಂತ ಅನ್ಬಹುದು. ಕಷ್ಟಗಳು ಬರಲಿ ಬಿಡಿ, ನಾವು ಬಂದಿರ್ತೀವಿ, ಅದನ್ನೆಲ್ಲ ನಾವು ನಿಭಾಯಿಸ್ತೀವಿ. ಒಳ್ಳೆಯವರಾಗೇ ಬರ್ತೀವಿ. ನಾವು ಎಂತಹ ಕಷ್ಟ ಬಂದರೂ ಸಹ ನಮ್ಮ ಒಳ್ಳೆತನ ನಾವು ಬಿಟ್ಕೊಡೋದಿಲ್ಲ. ಒಳ್ಳೆಯವರಾಗೇ ಬರ್ತೀವಿ. ಒಳ್ಳೆಯವರಾಗಿ ಅಲ್ಪ ದಿನವೇ ಬರ್ತೀವಿ. ಕೆಟ್ಟವರಾಗಿ 100 ವರ್ಷ ನಮಗೆ ಬೇಡ ಅಂತ ನಾವು ಕೇಳ್ಕೊಂಡು ಬಂದಿರ್ತೀವಿ. ಅದಕ್ಕೆ ಭಗವಂತನ ಇಚ್ಛೆಯಂತೆ ನಮ್ಮ ಬದುಕು ಅಂತ ನಾವು ಹೇಳ್ಕೋಬಹುದು ಅಲ್ವಾ. ಈ ಅನುಭವ ನನಗಿವತ್ತು ಅದ್ಭುತ ಅನ್ನಿಸ್ತು. ಈ ಅದ್ಭುತ ಅನುಭವಗಳನ್ನ ಈ ಬದುಕಿನಲ್ಲಿ ತುಂಬ ನಾನು ನೋಡಿದ್ದೀನಿ. ಆದರೂ ಕೂಡ ಆ ತಾಯಿ ಆ ಕಣ್ಣೀರು ಸುರಿಸ್ಕೊಂಡು ನನ್ನ ಜೊತೆ ಮಾತಾಡಿದ್ದು ನಿಜವಾಗ್ಲೂ ಕೂಡ
ನೋಡಿ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಅವ್ರಿಗೆ ಗೊತ್ತಿಲ್ಲ. ಆದರೆ ಬಸ್ಸಲ್ಲಿ ಒಂದು ಕ್ಷಣಕ್ಕೆ ಅವ್ರ ಮನಸ್ಸಲ್ಲಾದಂಥ ಎಲ್ಲ ನೋವನ್ನು ಕೂಡ ನನ್ನ ಹತ್ರ ಹೇಳ್ಕೊಂಡ್ರು. ನನ್ನ ಕೈಲಿಂದ ಅವ್ರಿಗೆ ಏನು ಕೊಟ್ಟೆ ಅಲ್ವಾ, ಅದು ಎಷ್ಟು ಸಂತೋಷಪಟ್ಟರು ಅಂದರೆ 2 ಕೈ ಮುಕ್ಕೊಂಡು ಅಷ್ಟು ಸಂತೋಷಪಟ್ಟರು. ಅದಕ್ಕೆ ನಾನು ಪ್ರತಿ ಅನುಷ್ಠಾನ ಪೂಜೆಯಲ್ಲಿ ನಮ್ಮ ರಾಯರ ಪೂಜೆ ಮಾಡುವಾಗ ಸಮಾಪ್ತಿ ದಿನ ನಾನು ನಿರ್ಗತಿಕರಿಗೆ ಊಟ ಕೊಡಿ, ನಿರ್ಗತಿಕರಿಗೆ ನಿಮ್ಮ ಕೈಲಾದಂಥ ಸಹಾಯ ಮಾಡಿ ಅಂತ ಹೇಳ್ಕೊಡೋದೇ ಈ ಉದ್ದೇಶಕ್ಕೆ. ಯಾಕೆಂದರೆ ನಮ್ಮ ಪುಣ್ಯದ ಅಕೌಂಟ್ಗೆ ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡಿಕೊಂಡಾಗ ನಮ್ಮ ಕರ್ಮ ಕಳೆಯುತ್ತೆ ಅನ್ನೋದು ನನ್ನ ಭಾವನೆ. ನಾವು ತಿಳಿದೋ ಕೆಲವು ಕರ್ಮಗಳನ್ನ ತೊಗೊಂಡಿರ್ತೀವಿ. ಆ ಕರ್ಮ ಹೋಗಬೇಕು ಅಂದರೆ ನಮ್ಮಲ್ಲೂ ಕೂಡ ಒಳ್ಳೆಯತನದೊಂದಿಗೆ ದಾನ ಧರ್ಮ ಅನ್ನೋದು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಏನಂತೀರಿ ನೀವು? ಕಮೆಂಟನ್ನು ಮಾಡಿ ಆಯಿತಾ. ನಿಮ್ಮ ಅಭಿಪ್ರಾಯಗಳು ಸಹ ಬಹಳ ಮುಖ್ಯ. ತುಂಬ ಅದ್ಭುತವಾದ ಕಮೆಂಟ್ಗಳನ್ನ ನನಗೆ ಹಾಕ್ತಾ ಇದ್ದೀರಿ, ತುಂಬ ಖುಷಿಯಾಗುತ್ತೆ, ತುಂಬ ಸಂತೋಷ. ಇದೆಲ್ಲ ಕೂಡ ನನ್ನ ರಾಯರು ನನಗೆ ಕೊಟ್ಟಂತಹ ಒಂದು ವರಪ್ರಸಾದ ಅಂತ ನಾನು ಅಂದ್ಕೊಳ್ತೀನಿ ಆಯಿತಾ. ಒಬ್ಬರು ಕಮೆಂಟು ನಿನ್ನೆ ನಾನು ಅದು ಓದಿದ್ದೆ, ಇವತ್ತು ಉತ್ತರ ಕೊಡಬೇಕು ಅಂದ್ಕೊಂಡೆ, ನನಗಿವಾಗ ನೆನಪು ಬರ್ತಿಲ್ಲ. ನಾಳೆ ಆ ಕಮೆಂಟನ್ನು ತಗೊಂಡು ಖಂಡಿತ ನಿಮಗೆ ನಾನು ಹೇಳಿದ್ದೆ ಅವ್ರಿಗೆ, ಖಂಡಿತ ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂದಿದ್ದೀನಿ ಅಷ್ಟೇ ನೆನಪಿದೆ. ಅದು ಏನು ಅಂತ ನಾನು ಸ್ಕ್ರೀನ್ಶಾಟು ಸಹ ತೊಗೊಂಡಿಲ್ಲ. ಅವ್ರ ಕಮೆಂಟ್ಗೆ ನಾನು ನಾಳೆ ಉತ್ತರ ಕೊಡ್ತೀನಿ ಆಯಿತಾ. ಇಷ್ಟೊತ್ತು ವಿಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೊಂದು ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ರಾಯರು ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತಾ ಮತ್ತೆ ಹೊಸ ನನ್ನ ಡೈಲಿ ಬ್ಲಾಗ್ ಮುಂದೆ ಸಿಗೋಣ ಆಯಿತಾ. ಬಾಯ್, ನಮಸ್ಕಾರ.